ಬಂಗಾಳದಲ್ಲಿ ನೋಡಿದ್ದೀವಿ ನಾವು. ಒಂದು ವೇಳೆ SIR ಆಗ್ತಿರ್ಲಿಲ್ಲ ಅಂತಂದ್ರೆ 75 ಲಕ್ಷ ಮತದಾರಗಳು ಕಟ್ಟಾಗ್ತಾ ಇರಲಿಲ್ಲ. ಯಾವ ಮಮತಾ ಬೆನರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಅದರ ವಿರುದ್ಧ ಕೋರ್ಟ್ ಹಾಕೊಂಡು ವಕೀಲೆಯಾಗಿ ವಾದ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅವಳಿಗೆ ರಿಜೆಕ್ಟ್ ಮಾಡಿತು. ಅವಳ ಸ್ವಂತ ಕ್ಷೇತ್ರದಲ್ಲಿ ಅವಳು ಮುಖ್ಯಮಂತ್ರಿ ಇದ್ದು ಅವಳದೇ ಸರ್ಕಾರದ ಎಲ್ಲ ಅಧಿಕಾರಿಗಳಿದ್ರು ಕೂಡ 44,000 ಭವಾನಿಪುರ ಮತಕ್ಷೇತ್ರದಲ್ಲಿ 44,000 ಮತದಾರಗಳು ಕಟ್ಟಾಗಿವೆ. ನೀವು ಮಾಡಿಲ್ಲ ಅಂದ್ರೆ ಬೀದರ್ನಲ್ಲಿ ಕಟ್ಟಾಗಲ್ಲ ಅಂತ, ನೀವು ಮಾಡಲ್ಲದಕ್ಕೂ ಬೀದರ್ನಲ್ಲಿ ಕಟ್ಟಾಗ್ತದೆ. ಅದನ್ನ ನಾವು ಮಾಡಿದ್ರೆ ಅದು ಬಿಜೆಪಿ ಮತ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನೀವು ಮಾಡೋದು ಅಂದ್ರೆ ಇದಕ್ಕೆ ನೀವು ಇಲ್ಲ ಇದೊಂದ್ಸಲ ತಪ್ಪಾಯ್ತು ಇನ್ನು ಮುಂದೆ ಮಾಡ್ತೇವೆ ಅಂತ ಹೇಳಿದಾಗ ಅವಕಾಶ ಇಲ್ಲ. ಯಾಕಂದ್ರೆ ಟೈಮ್ ಬಾಂಡ್ ಇದೆ. ನಾವು ಬೂತ್ ಕಮಿಟಿ ಮಾಡಿಲ್ಲ ಅಂದ್ರೆ ಇನ್ನೊಂದು 8 ದಿನ ಬಿಟ್ಟು ಮಾಡ್ತೇವೆ ಅನ್ಬೋದು, ಬೇರೆ ಯಾವ್ದಾರ ಕೆಲಸ ಅಂದ್ರೆ ಇನ್ನೊಂದು ತಿಂಗಳು ಬಿಟ್ಟು ಮಾಡ್ತೇವೆ ಅನ್ಬೋದು. ಆದ್ರೆ 30ನೇ ತಾರೀಕಿನಿಂದ ಮುಂದಿನ 29ನೇ ತಾರೀಕು ಮಾತ್ರ ಇದಕ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರ ನಂತರ 20 ವರ್ಷದ ಅಥವಾ 25 ವರ್ಷ, ಈಗ ಆಲ್ರೆಡಿ 2002ರಿಂದ 2026 ಅಂದ್ರೆ 25 ವರ್ಷ ಆಗ್ಯದ. ಮುಂದೆ 30 ವರ್ಷನೂ ಆಗ್ಬೋದು. ಅಲ್ಲಿವರೆಗೆ ನಮಗೆ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಮತ್ತೆ ಇಲ್ಲಿ ಯಾರಿಗೂ ಬಿಜೆಪಿ ಬರ್ಲಿ ಅಂತ ರವೀಂದ್ರನಾಥ್ ಮಲ್ಕಾಪುರ ಅವ್ರು ಕರೆದಿಲ್ಲ, ಭಗವಂತ ಖೂಬಾ ಅವ್ರು ಕರೆದಿಲ್ಲ, ಏನು ಈಶ್ವರ್ ಸಿಂಗ್ ಅವ್ರು ಕರೆದಿಲ್ಲ. ಯಾರ ಕರೆದ್ರೆ ಹೇಳೋರು ನಮ್ಗೆ ಇವರೇ ಬಿಜೆಪಿ ಬಾ ಅಂತ ಹೇಳ್ಕೊಂಡೇ ಬಂದಾರಂತೆ. ನಾವೆಲ್ಲರೂ ನಮ್ಮ ಮನಸ್ಸಿಗೆ ಬಂದಿದ್ದೆವು. ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇರಬೇಕು, ನರೇಂದ್ರ ಮೋದಿ ಅವರು, ಅಟಲ್ ಬಿಹಾರಿ ಅಂತ ವಾಜಪೇಯಿ ಅವರು ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು, ಅವಾಗ ಮಾತ್ರ ಭಾರತ ಉದ್ಧಾರ ಆಗುತ್ತಂತೆ ಕನಸು ಕಟ್ಕೊಂಡು ನಾವೆಲ್ಲ ಬಂದಿದ್ದೆವು. ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೀವಿ. ಅದಕ್ಕೆ ನಮಗೇನಾಗಿದೆ, ದೇಶದ ಕಡೆ ನಾವೇನಾದ್ರೂ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಅದ. ಆ ಮಾಡುವಂತ ಅವಕಾಶ ಇವತ್ತ ಬಂದಿದೆ. ಅದು ಈ 1 ತಿಂಗಳದಾಗೆ ಮಾಡ್ಬೋದು, ಅದ್ರ बाद ನಮಗೆ ಮಾಡ್ಲಿಕ್ಕಾಗಲ್ಲ. ಈ 1 ತಿಂಗಳದಾಗ ಏನ್ ಮಾಡ್ಬೇಕಾಗಿದೆ ನಮಗೆ? 30ನೇ ತಾರೀಕಿಗೆ BLOಗಳು ತಮ್ಮ ಕೆಲಸ ಪ್ರಾರಂಭ ಮಾಡ್ತಾರೆ. ಈಗಾಗಲೇ ಅವ್ರು ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಅಂದ್ರೆ ಏನು ಅಂದ್ರೆ ನಮ್ಮ ವೋಟರ್ ಲಿಸ್ಟ್ ನಲ್ಲಿ ನಮ್ದೆಲ್ಲ ಬೂತ್ಗಳಿವೆ, ನಮ್ಮೆಲ್ಲರಿಗೂ ಒಂದೊಂದು ಬೂತ್ ಇದೆ. ಯಾರಿಗೆ ಆ ಬೂತ್ನಲ್ಲ ಒಂದು ಬೂತ್ ನಮ್ಮ 4 ಕಾರ್ಯಕರ್ತರ ಅವ್ರು ಇನ್ನೊಂದು ಬೂತಿಗೆ ಹಾಕಿದ್ವಿ. ನಾವು ಮೈನಾರಿಟಿ ಬೂತ್ಗಳಿಗೂ ಕೂಡ ಕೆಲವೊಬ್ಬರಿಗೆ ಹಾಕಿದೀವಿ. ವೈದ್ಯವ್ರು ಇರೋದ್ರಿಗೆ ಬಹುಶಃ ಮೈನಾರಿಟಿ ಬೂತಿಗೆ ಅವ್ರಿಗೆ ಹಾಕಿರ್ಬೋದು. ಆ ಮೈನಾರಿಟಿ ಮನೆಗೆ ನಾವು ಹೋಗ್ಲಿಕ್ಕಾಗಲ್ಲ, ಹ್ಯಾಂಗ್ ಮಾಡಬೇಕಂದ್ರೆ ನಾವು ಮನೇಲಿ ಕೂತೆ ಕೆಲಸ ಮಾಡ್ಬೋದು. ಹಂಗೆ ನಾವು ಅಲ್ಲಿ ಮುಗೆ ಮಾಡ್ಬೇಕಂತ ಏನಿಲ್ಲ. ಈಗ ನಾವು 15 ದಿವಸ, ಒಂದು 5 ದಿವಸ ನಮಗೆ ಏನು ಮಾಡಬೇಕಾಗಿದೆ ನಾಳೆಯಿಂದ. ಇವತ್ತು 14ನೇ ತಾರೀಕು ಪಕ್ಷದ ಆದೇಶದ ಪ್ರಕಾರ 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ನಮ್ಗೆ ಏನ್ ಮಾಡಬೇಕಾಗಿದೆ ಅಂದ್ರೆ ನಮ್ಮ 2 ವೋಟ್ ಲಿಸ್ಟ್ ತಗೊಂಡು ಕೊಡ್ಬೇಕಾಗ್ಯದ. ನಾವು ಮಾಡಂತ ಕೆಲಸ ಇದ್ದವರಂತೂ ನಾವು ನಿಯತ್ತಾಗಿ ಮಾಡಂತಂದ್ರೆ ನಾವು ಕೇಳ್ಕೊಳ್ಬೇಕು. 2 ವೋಟ್ ಲಿಸ್ಟ್ ಪಕ್ಷದಿಂದ ಕೊಡ್ತೀವಿ ನಾವು. ಒಂದು 2025 ವೋಟ್ ಲಿಸ್ಟ್, ಒಂದು 2002 ವೋಟ್ ಲಿಸ್ಟ್. ಮೊದಲು ನಮ್ಮದು ನಾವು ಪ್ರತಿ ಎಲೆಕ್ಷನ್ ಅಲ್ಲಿ ಮಾಡ್ತೀವಿ. ಆ ವೋಟ್ ಲಿಸ್ಟ್ ಒಂದ್ ಕಡೆ ಕೂತು ಓದ್ತೇವೆ ನಾವು. ಆ ಓದುವಂತ ಕೆಲಸ ಆಗ್ಬೇಕು, ಎಲ್ಲರದ್ದು ಕಂಪ್ಯಾರಿಸನ್ ಮಾಡುವಂತ ಕೆಲಸ ಆಗ್ಬೇಕು. ಭೂಷಣ್ ಪಾಠಕ್ ಬಂದ್ರು ಉಲ್ಲೇಖ ಮಾಡಿದೀವಿ ಅವರಿಗೆ. ಕಂಪ್ಯಾರಿಸನ್ ಆಗುವಂತ ಕೆಲಸ ಆಗ್ಬೇಕು. ಏನ್ ಕಂಪ್ಯಾರಿಸನ್ ಆಗ್ಬೇಕು? 2025ದಾಗ ಇದ್ದಂತ ವೋಟ್ಗಳು 2002ದಾಗ ಯಾವ್ಯಾವ ಪೂರ ರೌಂಡ್ ಮಾಡ್ಬೇಕು. 25 ಪಟ್ಟಿದಾಗ ಮಾಡ್ಬೇಕು. 2002 ಒಂದು ಹೆಸರದ, 25 ಒಂದು ಹೆಸರದ ಪहिले ರೌಂಡ್ ಮಾಡ್ಬೇಕು. ಈಗ ಯಾವ್ಯಾವ 25ದಾಗ ಅದ, ಆದ್ರೆ 2002ದಾಗ ಇಲ್ಲ, ಅದಕ್ಕೊಂದು ಪಟ್ಟಿ ಮಾಡ್ಕೋಬೇಕು. ನಾವು ಪಟ್ಟಿ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ನಾವು ABC ಮಾಡ್ಬೇಕು. ಪ್ರತಿ ಸಲ ಮಾಡ್ತೀವಿ ನಾವು ABC. AB ಅಂದ್ರೆ ಪಕ್ಕ ಬಿಜೆಪಿ ವೋಟ್, ನಮ್ಮ ಮನೆ ವೋಟ್ ಬಿಜೆಪಿ, ಪಕ್ಕ ಬಿಜೆಪಿ. P ಅಂದ್ರೆ ಸ್ವಲ್ಪ ಅತಂತ್ರ ಅದ. ಅವ್ನ ಎಲೆಕ್ಷನ್ ದುಡ್ಡು ಕೊಟ್ಟರು ಮಾಡ್ತಾನೋ, ಹೆಂಡ ಕೊಟ್ಟರು ಮಾಡ್ತಾನೋ, ಮತ್ತೇನೋ ಕೊಟ್ಟರು ಮಾಡ್ತಾನೋ, ಯಾರೋ ಹೇಳಿದ್ರು ಪ್ರಭಾವಕ್ಕಾಗಿ ಮಾಡ್ತಾನೋ, ನರೇಂದ್ರ ಮೋದಿ ಅವರಿಗೆ ನೋಡಿ ಮಾಡ್ತಾನೋ, ಅವ್ ಯಾವುದೇ ಪಾರ್ಟಿ ಸಂಬಂಧ ಇರಲ್ಲ ಅಂತ B ವೋಟ್. C ಅಂದ್ರೆ ಪಕ್ಕ ಕಾಂಗ್ರೆಸ್ ವೋಟ್, ಅದು ನಮಗೆ ಬರೋದೇ ಇಲ್ಲ. ಈ ABC ಮಾಡ್ಬೇಕು ನಾವು. ಅದನ್ನು ಯಾವ್ದ್ರದಾಗ ನಾವು ತೆಗೆದಂತ ಪಟ್ಟಿದಾಗ 2025ದಾಗ ಅದ, ಆದ್ರೆ 2002ದಾಗ ಇಲ್ಲ. ಉದಾಹರಣೆ ಒಂದು 900 ಮಂದಿ ವೋಟರ್ ಲಿಸ್ಟ್ ಅದ ನಿಮ್ಮಲ್ಲಿ 2025. ಅದ್ರದಾಗ ಒಂದು 200 ಮಂದಿ 2002ದಾಗ ಇಲ್ಲ, ಅದು ಸಪರೇಟ್ ಮಾಡ್ಬೇಕು. ಅದ್ರದಾಗ ABC ಮಾಡ್ಬೇಕು. ABCಯಲ್ಲಿ A ಇದ್ದಂತ ಮತಗಳು ಯಾವುದೇ ಕಾರಣಕ್ಕೆ ಬಿಟ್ಟು ಹೋಗ್ಬಾರ್ದು. 2025ದಾಗ 2002ದಾಗ ಇದ್ದವರಿಗೆ ಮುಂದೆ BLO1ಗಳು ಎನ್ಯುಮರೇಷನ್ ಫಾರ್ಮ್ಗಳಂತೆ ತಗೊಂಡು ಬರ್ತಾರೆ. ಪ್ರತಿಯೊಂದು ಮನೆ ಬರೋರಿದ್ದಾರೆ. ಜೂನ್ 32 ಪ್ರತಿ ದಿವಸ 30 ಫಾರ್ಮ್ಗಳು ಗೌರ್ಮೆಂಟ್ ಆಫ್ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಗೆ ಕೊಡ್ತದವ್ರು. ಅವ್ರ ಮನೆಗೆ ಹೋಗ್ತಾರೆ, 30 ಫಾರ್ಮ್ ಕೊಡೋದಕ್ಕೆ ಆಲ್ರೆಡಿ ಹೆಸರು ಪ್ರಿಂಟ್ ಇರ್ತದೆ. ಅವ್ರ ಹೆಸರು ಪ್ರಿಂಟ್ ಇರ್ತದೆ, ಅವ್ರ ಫೋಟೋ ಪ್ರಿಂಟ್ ಇರ್ತದೆ, ಅವ್ರ ಎಪಿಕ್ ನಂಬರ್ ಇರ್ತದೆ, ಎಲ್ಲ ಇರ್ತದೆ. ಯಾರು 2002ದಾಗ ಇದ್ದವ್ರು ಅವ್ರು ಏನ್